5ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟ ವಸತಿಯೊಂದಿಗೆ ಹಾಸ್ಟೆಲ್ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/6/2025. ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವೆಬ್ಸೈಟ್ shp.karnataka.gov.in BCWD ಈ ವೆಬ್ ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಲು ಪ್ರೋತ್ಸಾಹ ಸಿಗದೆ ಮನೆಯಲ್ಲಿ ಬಡತನದೊಂದಿಗೆ ವಿದ್ಯಾಭ್ಯಾಸದ ಮೇಲೆ ಆಸಕ್ತಿಯೇ ಇಲ್ಲದಂತೆ ಇರುವ, ಪ್ರತಿಭೆ ಇದ್ದರೂ ಬೆಳಕಿಗೆ ಬಾರದೆ ಇರುವ ಸಣ್ಣ ವಯಸ್ಸಿನಲ್ಲಿಯೇ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಒಂದು ಉತ್ತಮ ವೇದಿಕೆಯಾಗಿದೆ. ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 5ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟ ವಸತಿ ವ್ಯವಸ್ಥೆ ಮಾಡಲಾಗಿದ್ದು, ವಿವಿಧ ರೀತಿಯ ಸೌಕರ್ಯಗಳನ್ನು ಸಹ ನೀಡಲಾಗಿರುತ್ತದೆ. ಗಳಲ್ಲಿ ಉಚಿತ ವಸತಿ ಸೌಕರ್ಯ ಇರುತ್ತದೆ. ಪ್ರತಿ ವಿದ್ಯಾರ್ಥಿಗೆ 1750ರಂತೆ ಒಂದು ತಿಂಗಳಿಗೆ ಉಚಿತ ಊಟ, ಪ್ರತಿ ಮಾಹೆ 1750 ಅಂತೆ ಭರಿಸಲಾಗುತ್ತದೆ. ಬೆಡ್ಶೀಟು, ಜಮಖಾನ, ಸೋಪು, ಬ್ರಷ್, ಪೌಡ್ರು, ತೆಂಗಿನೆಣ್ಣೆ ಈ ಎಲ್ಲಾ ಪರಿಕರಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಮತ್ತು ವಿಶೇಷವಾಗಿ ಇಂಗ್ಲಿಷ್, ಗಣಿತ, ವಿಜ್ಞಾನ ವಿಷಯಗಳಿಗೆ ಸಂಜೆಯಲ್ಲಿ ಬೋಧಿಸಲು ಅರೆಕಾಲಿಕ ಬೋಧಕರನ್ನು ಸಹ ನೇಮಕ ಮಾಡಲಾಗುತ್ತದೆ. ಅದರ ಜೊತೆಗೆ ಪಠ್ಯ ಪುಸ್ತಕ, ಲೇಖನ ಸಾಮಗ್ರಿ, ವಾರ್ತಾಪತ್ರಿಕೆ, ನಿಯತಕಾಲಿಕ ಸರಬರಾಜು ಮಾಡಲಾಗುತ್ತದೆ. ಈ ಮೇಲಿನ ಎಲ್ಲಾ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮವಾಗಿ ವಿದ್ಯಾಭ್ಯಾಸ ಬಯಸುವ ವಿದ್ಯಾರ್ಥಿಗಳು ಈ ಕೆಳಗಿನ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಹಾಸ್ಟೆಲ್ಗಳಿಗೆ ಎಲ್ಲಾ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಸಾಧ್ಯವಿರುವುದಿಲ್ಲ. ಕೆಲವು ಹಾಸ್ಟೆಲ್ಗಳಲ್ಲಿ ಸೇರಲು ಮಾನದಂಡಗಳನ್ನು ಸಹ ನಿಗದಿಪಡಿಸಲಾಗಿದ್ದು, ಸರ್ಕಾರಿ ಅಥವಾ ಸರ್ಕಾರಿ ಅಂಗೀಕೃತ ಶಾಲೆಗಳಲ್ಲಿ 5ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿರಬೇಕು. ಪ್ರವರ್ಗ 1 SC ST 2A 2B 3A 3Bಗೆ ಸೇರಿದವರಾಗಿರಬೇಕು. ಆದಾಯ ಮಿತಿ ಪ್ರವರ್ಗ 1 SC ST ಗಳಿಗೆ 2.5 ಲಕ್ಷ ಹಾಗೂ ಇತರ ಹಿಂದುಳಿದ ವರ್ಗದ 2A 2B 3A 3Bಗೆ 1 ಲಕ್ಷ ಮಿತಿಯನ್ನು ನಿಗದಿಪಡಿಸಲಾಗಿದೆ. ಕೆಲವು ಮೀಸಲಾತಿ ಪ್ರಕಾರ 2A 10% ಈ ರೀತಿಯಾಗಿ ಮೀಸಲಾತಿ ಪ್ರಕಾರ ಪ್ರವೇಶವನ್ನು ನೀಡಲಾಗುತ್ತದೆ. ಒಂದೇ ವರ್ಗದ ವಿದ್ಯಾರ್ಥಿಗಳಿಗೆ ಈ ಪ್ರವೇಶವನ್ನು ನೀಡಲಾಗುವುದಿಲ್ಲ. ಮೊದಲನೇ ಆದ್ಯತೆಯಾಗಿ ಸ್ಥಳೀಯ ಜಿಲ್ಲೆಗಳಿಗೆ ನೀಡಲಾಗುತ್ತದೆ. ಸ್ಥಳೀಯ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ದೊರೆಯದೇ ಇದ್ದಲ್ಲಿ ಪಕ್ಕದ ಜಿಲ್ಲೆಗಳಿಂದ ಅರ್ಜಿ ಯಾರಾದರೂ ಸಲ್ಲಿಸಿದರೆ ಮಾತ್ರ ಅಂತಹ ವಿದ್ಯಾರ್ಥಿಗಳಿಗೆ ಮೊದಲನೇ ಆದ್ಯತೆ ಸ್ಥಳೀಯ ಜಿಲ್ಲೆಗಳಿಗೆ ನೀಡಲಾಗಿದೆ. ನಂತರ ಬೇರೆ ಜಿಲ್ಲೆಗಳ ವಿದ್ಯಾರ್ಥಿಗಳು ಸಹ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ. ಸಮಿತಿಯ ಆಯಾ ತಾಲೂಕಿನ ಸ್ಥಳೀಯ ಶಾಸಕರು ಅಧ್ಯಕ್ಷರಾಗಿರುತ್ತಾರೆ. ಆ ಅಧ್ಯಕ್ಷರು ಯಾವ ಶಾಸಕರು ಇರ್ತಾರೆ ಅವರೇ ಈ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತದೆ. ಈ ಮೇಲಿನ ಎಲ್ಲಾ ಮಾನದಂಡಗಳು ಪೂರ್ಣಗೊಳಿಸದೇ ಇದ್ದರೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ಮುಂದುವರೆದು ನೋಡಿ. ಅಥವಾ ಮೇಲಿನ ಎಲ್ಲಾ ಮಾನದಂಡಗಳನ್ನು ಪೂರ್ಣಗೊಳಿಸಿದ್ದರೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ನೋಡಿ. ಇಲ್ಲವಾದರೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ. ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ನೋಡುವ ಮೊದಲು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಇಲಾಖಾ ವೆಬ್ಸೈಟ್ ಆದ shp.karnataka.gov.in BCWD ಟೈಪ್ ಮಾಡಿ ಎಂಟರ್ ಕೊಡಿ. ಈ ತರ ವೆಬ್ ಪೇಜ್ ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡಿ, ಇಲ್ಲಿ ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ದ ಕ್ಲಾಸ್ ಆಫ್ 6th to 10th can apply for hostel under pre-metric before applying. Please check the requirement below. ಇಲ್ಲಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು SSP ಅಕೌಂಟ್ ಇದ್ದರೆ ಮಾತ್ರ ಇಲ್ಲಿ ಅಪ್ಲೈ ಅಂತ ಕೊಡಿ. SSP ಅಕೌಂಟ್ ಇಲ್ಲದಿದ್ರೆ ಇಲ್ಲಿ ಮೊದಲು ಕ್ರಿಯೇಟ್ ಮಾಡಿ, ನಂತರ ಇಲ್ಲಿ ಅಪ್ಲೈ ಅಂತ ಕೊಡಿ. ಈ ಅಪ್ಲೈ ಅಂತ ಕೊಟ್ಟಾಗ ಡು ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತಿದೆ, ಅಂದ್ರೆ ನಿಮ್ಗೆ ಸ್ಟೇಟ್ SSP ಅಕೌಂಟ್ ಇದೆ ಅಂತ ಕೇಳ್ತಿದೆ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಇದ್ದರೆ ನೋ ಅಂತ ಕೊಟ್ಟು ಹೊಸದಾಗಿ SSP ಅಕೌಂಟ್ ಕ್ರಿಯೇಟ್ ಮಾಡಿ. ಈಗ ಇದೆ ಎಸ್ ಅಂತ ಕೊಡಿ. ನಂತರ ಇಲ್ಲಿ ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಅಂತ ಬರುತ್ತದೆ.
ಬಳಕೆದಾರರ ಹೆಸರನ್ನ ಇಲ್ಲಿ ನಿಮ್ಮ SSP ID ಅನ್ನು ನೀವು ಇಲ್ಲಿ ಟೈಪ್ ಮಾಡಿ. ಇಲ್ಲಿ ಪಾಸ್ವರ್ಡ್, ನಿಮ್ಮ ಪಾಸ್ವರ್ಡ್ ಏನಂತ ಕೊಟ್ಟಿರ್ತೀರೋ ಅದನ್ನ ಟೈಪ್ ಮಾಡಿ. ಇಲ್ಲಿ ಲಾಗಿನ್ ಮಾಡಿ ನಂತರ ಇಲ್ಲಿ ಓಮು ಅಪ್ಲೈ ಫಾರ್ ಹಾಸ್ಟೆಲ್ ಅಕ್ನಾಲಜ್ಮೆಂಟ್ ವಿತ್ಡ್ರಾ SHB ಅಪ್ಲಿಕೇಶನ್ ಸ್ಟೇಟಸ್ ಅಂತಿದೆ. ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಹಾಸ್ಟೆಲ್ ಕೊಡ್ಬೋದು. ನಂತರ ಇಲ್ಲಿ ನಿಮಗೆ ಆ ಹಾಸ್ಟೆಲ್ ಬೇಡ ವಿತ್ಡ್ರಾ ಮಾಡ್ಬೇಕಂದ್ರೆ ವಿತ್ಡ್ರಾಗೆ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ವರೆಗೂ 4 ಹಂತಗಳಿರ್ತವೆ. ಇಲ್ಲಿ ಮೊದಲು ಸ್ಟೆಪ್ 1 ಅಲ್ಲಿ ಸ್ಟಡಿ ಮಾಡ್ತಿರೋದು ಕ್ಯಾಸ್ಟ್ ಇನ್ಕಮ್ ಪರ್ಸನಲ್ ಡೀಟೇಲ್ಸ್ ಎಂಟ್ರಿ ಆಗುತ್ತೆ. ಇಲ್ಲಿ ಏನ್ ಓದ್ತಾ ಇದೀರಲ್ಲ ಅಕಾಡೆಮಿಕ್ ಡೀಟೇಲ್ಸ್ 9ನೇ ಕ್ಲಾಸ್ SSLC ಯಾವ ಸ್ಕೂಲಿಗೆ ಹೋಗ್ತೀರಾ ಇದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಈ ಎಂಟ್ರಿ ಮಾಡಿದ ವಿವರಗಳು ಸ್ಟೆಪ್ 3 ಬರುತ್ತೆ. ಈ 3 ಒಳಗೆ ನೀವು ಯಾವ ಹಾಸ್ಟೆಲ್ ಸೆಲೆಕ್ಟ್ ಮಾಡಬೇಕು, ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡಿ ಫೈನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸ್ಟೆಪ್ 1 ಅಲ್ಲಿ ಅಪ್ಲೈ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬರುತ್ತೆ. ಇಲ್ಲಿ ಧರ್ಮ ಯಾವುದು, ಕ್ಯಾಟಗರಿ ಯಾವುದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಧರ್ಮ ಯಾವುದು ಮತ್ತು ಕ್ಯಾಟಗರಿ ಯಾವುದು. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಎಂಟ್ರಿ ಮಾಡಿದ್ರೆ ಇಲ್ಲಿ ನಿಮ್ಮ ವಿವರ ಎಲ್ಲ ಬರುತ್ತೆ. ನಂತರ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿ ಎಂಟ್ರಿ ಮಾಡಿದ್ರೆ ಆ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆ. ಕೆಳಗಡೆ ಬಂದ್ರೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್, ಸ್ಟೂಡೆಂಟ್ ನೇಮು, ಫಾದರ್ ನೇಮು, ಮದರ್ ನೇಮು ಈ ಎಲ್ಲ ಎಂಟ್ರಿಗಳನ್ನ ಕಂಪ್ಲೀಟ್ ಆಗಿ ಎಂಟ್ರಿ ಮಾಡಬೇಕು. ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಫೋಟೋ ಸಹ ಕಂಪಲ್ಸರಿ ಇದೆ, ಫೋಟೋ ಕೂಡ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ಇದು 2ನೇ ಹಂತದಲ್ಲಿ ಬರುತ್ತೆ. ಇಲ್ಲಿ STS ನಂಬರು, ಇಲ್ಲಿ ಡೇಟ್ ಆಫ್ ಬರ್ತ್ ಅದನ್ನೆಲ್ಲ ಎಂಟ್ರಿ ಮಾಡಬೇಕು. ಇಲ್ಲಿ ಎಂಟ್ರಿ ಮಾಡಿ ಸೇವ್ ಅಂಡ್ ನೆಕ್ಸ್ಟ್. ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಯಾವ ಹಾಸ್ಟೆಲ್ ಇಲ್ಲಿ BCW ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವ ಹಾಸ್ಟೆಲ್ ಅಂತ ಸೆಲೆಕ್ಟ್ ಮಾಡಿದೆ ಇಲ್ಲಿ ಸೆಲೆಕ್ಟ್ ಕೊಟ್ಟು ನೆಕ್ಸ್ಟ್ ಅಂತ ಕೊಡಬೇಕು. ಸೇವ್ ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ಫೈನಲ್ ಆಗಿರುತ್ತೆ. ಇಲ್ಲಿ ಫೈನಲ್ ಸಬ್ಮಿಷನ್ ಅಂತ ಕೊಟ್ರೆ ಈ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದ್ಮೇಲೆ ನೀವು ಇಲ್ಲಿ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಅಕ್ನಾಲಜ್ಮೆಂಟ್ ಪ್ರಿಂಟ್ ಬರುತ್ತೆ. ಆ ಪ್ರಿಂಟ್ ತಗೊಂಡು ಸಂಬಂಧಪಟ್ಟ ಹಾಸ್ಟೆಲ್ಗಳಿಗಾಗಲಿ ಸಂಬಂಧಪಟ್ಟ ತಾಲೂಕಿನ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಹೋಗಿ ಕೊಡಬೇಕು. ನಂತರ ನಿಮಗೆ ಸೆಲೆಕ್ಷನ್ ಅನ್ನ ಆದ್ರೆ ನಿಮ್ಗೊಂದು ಮೆಸೇಜ್ ಕೂಡ ಬರುತ್ತೆ. ನಿಮ್ಗೆ ಏನೋ ಸಮಸ್ಯೆ ಇದ್ದಲ್ಲಿ, ಅನುಮಾನ ಇದ್ದಲ್ಲಿ ನಿಮ್ಗೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಏನೋ ಸಮಸ್ಯೆ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.